ಬಂಧುಗಳೇ ನಮಸ್ಕಾರ. ಇನ್ನೂ ತಾವು ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬಂಗಾಳ ಚುನಾವಣೆ ವಿಷಯ ಎಷ್ಟು ಮಾತಾಡಿದ್ರೂ ಮುಗಿಯೋದೇ ಇಲ್ಲ. ಜನಕ್ಕೆ ಕೇಳೋ ಕುತೂಹಲನೂ ಕಡಿಮೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬಹುಶಃ ಆಧುನಿಕ ಭಾರತದಲ್ಲಿ ಅತ್ಯಂತ ಹೆಚ್ಚು ಕುತೂಹಲವನ್ನು ಸೃಷ್ಟಿ ಮಾಡತಕ್ಕಂಥ ಕೆಲವೇ ಚುನಾವಣೆಗಳಲ್ಲಿ ಈ ಬಾರಿಯ ವೆಸ್ಟ್ ಬೆಂಗಾಲ್ ಚುನಾವಣೆ ಕೂಡ ಒಂದು. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆಗೆ ಗಟ್ಟಿಗಿತ್ತಿ ಮಮತಾ ಬ್ಯಾನರ್ಜಿ 15 ವರ್ಷಗಳಿಂದ ರಾಜ್ಯವನ್ನು ಆಳ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ಈ ಬಾರಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ನಿಂತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ 2016ರಲ್ಲಿ ಕೇವಲ 3 ಸೀಟನ್ನು ಗೆದ್ದಿದ್ದಂತಹ ಬಿಜೆಪಿ 2021 ಚುನಾವಣೆ ಬರೋಷ್ಟೊತ್ತಿಗೆ 77 ಸೀಟ್ ಗೆಲ್ತು. 77 ಗೆದ್ದಾಗಲೂ ಕೂಡ ದೀದಿಯ ಶಕ್ತಿ ಏನು ಕಡಿಮೆ ಆಗಿರಲಿಲ್ಲ. ದೀದಿಯಾಗ ಕಳೆದ ಚುನಾವಣೆಯಲ್ಲಿ 215 ಸೀಟ್ ಗೆದ್ದರು. ಅಲ್ಲಿರೋದೇನೆ 294. 294ರಲ್ಲಿ ಕಳೆದ ಚುನಾವಣೆಯಲ್ಲಿ ದೀದಿ 215 ಸೀಟ್ ಗೆದ್ದಿದ್ರೆ ಬಿಜೆಪಿ ಗೆದ್ದಿದ್ದು 77. ಆದರೆ ಹಿಂದಿನ ಚುನಾವಣೆಗೆ ಲೆಕ್ಕ ಹಾಕ್ಕೊಂಡ್ರೆ ಬಿ ಜೆ ಪಿ ಅಭೂತಪೂರ್ವವಾದಂತಹ ಒಂದು ಸಾಧನೆ ಅಂತ ಹೇಳಿದ್ರೂ ಕೂಡ ಆವತ್ತು ಬಿ ಜೆ ಪಿ ಮಾಡಿದಂಥ ಹೈಪೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಆ ಸಂಖ್ಯೆ ಕಡಿಮೆನೇ ಅನ್ನಿಸ್ತು. ವಿಷಯ ಅದಲ್ಲ ನೋಡಿ. 21ರ ಚುನಾವಣೆ ನಂತರನೂ ಕೂಡ ದೀದಿಯ ಬಿಗಿ ಹಿಡಿತ ರಾಜ್ಯದ ಮೇಲೆ ಹೇಗಿತ್ತು ಅಂತ ಹೇಳಿದ್ರೆ ಎಲ್ಲ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಗೆದ್ದರು. ಕಳೆದ ಲೋಕಸಭಾ ಚುನಾವಣೆ ಅಂದರೆ 2019ರ ಚುನಾವಣೆಯಲ್ಲಿ 18 ಸೀಟ್ ಗೆದ್ದಿದ್ದಂತಹ ಬಿ ಜೆ ಪಿ 24ರ ಚುನಾವಣೆ ಬರೋಷ್ಟೊತ್ತಿಗೆ 12ಕ್ಕೆ ಇಳಿದ್ಬಿಡ್ತು. ಅಲ್ಲೂ ಕೂಡ ದೀದಿಯ ಮೇಲ್ಗೈ ಆಯಿತು. ಇವೆಲ್ಲವನ್ನು ನೋಡಿದ್ರೆ ಅಲ್ಲಿನ ಜನ ಯಾಕೋ ಬಿ ಜೆ ಪಿಯ ಕೈ ಹಿಡಿತೀರ ಅಥವಾ ಮಮತಾ ಬ್ಯಾನರ್ಜಿಯನ್ನು ಆಧರಿಸುವುದನ್ನು ಕಡಿಮೆ ಮಾಡಿಲ್ಲ ಅಂತಕ್ಕಂಥ ಸೂಚನೆಗಳು ಬಂತು. ಇಂತಹ ಒಂದು ಅನಿಶ್ಚಿತತೆಯ ಒಂದು ಘಟ್ಟದಲ್ಲೇನೆ ಈ ಚುನಾವಣೆ ಬಂದಿದ್ದು. ಹಾಗಾದರೆ ಏನಾಗ್ಬೋದು ರಿಸಲ್ಟ್ ಅಂತೇಳಿ ಎಲ್ಲರಿಗೂ ಒಂದು ರೀತಿ ಕುತೂಹಲ. ಯಾವುದೇ ಕಾರಣಕ್ಕೂ ದೀದಿನ ಸೋಲ್ಸೋಕ್ಕಾಗಲ್ಲ ಬಂಗಾಲದಲ್ಲಿ ಅಂತಕ್ಕಂಥದ್ದು ಹೇಳ್ತಕ್ಕಂಥ ಜನ ಭಾಳಷ್ಟು ಜನ ಇಲ್ಲ ಬಿ ಜೆ ಪಿ ಎಫರ್ಟ್ಸ್ ಭಾಳ ಚೆನ್ನಾಗಿದೆ, ಆರ್ ಎಸ್ ಎಸ್ ಎಫರ್ಟ್ಸ್ ಭಾಳ ಚೆನ್ನಾಗಿದೆ. ಸುಮಾರು 5,000 ಹೊಸ ಶಾಖೆಗಳು ನಿರ್ಮಾಣ ಆಗಿದೆ ಆರ್ ಎಸ್ ಎಸ್ದು ಹಲವಾರು ವರ್ಷಗಳಲ್ಲಿ. ಗ್ರೌಂಡಲ್ಲಿ ವಿಪರೀತ ದೊಡ್ಡ ಮಟ್ಟದಲ್ಲಿ ಕೆಲಸ ನಡೀತದೆ. ಹಾಗಾಗಿ ಈ ಬಾರಿ ಬಿ ಜೆ ಪಿಯ ಗೆಲುವು ನಿಶ್ಚಿತ ಅಂತ ಹೇಳ್ತಾ ಇದ್ರು. ನಾನು ಆ ಸಂದರ್ಭದಲ್ಲೇ ಫೆಬ್ರವರಿನಲ್ಲೇ ಒಂದು ವಿಡಿಯೋ ಮಾಡಿಬಿಟ್ಟು ಹೇಳಿದ್ದೆ. ಯಾಕೆಂತೇಳಿದ್ರೆ ಆವಾಗಿನ್ನೂ ನಾನು ಬಂಗಾಲ ಪ್ರವಾಸ ಮುಗಿಸ್ಕೊಂಡು ಬಂದಿದ್ದೆ. ಅಲ್ಲಿನ ಜನಗಳ ನಾಡಿ ಮಿಡಿತ ಗೊತ್ತಾಗಿತ್ತು. ಆಗಲೇ ನಾನು ಹೇಳಿದ್ದೆ ಬಿ ಜೆ ಪಿ 177ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಗೆಲ್ಲಿಸುತ್ತೆ ಅಂತೇಳಿ. ಅವಾಗ ಯಾರೂ ಕನಸು ಕಂಡಿರಲಿಲ್ಲ. ಯಾವ ಸರ್ವೆ ತಂಡಗಳು ಕೂಡ ಆ ಮಾತನ್ನು ಹೇಳಿರಲಿಲ್ಲ. ಎಲ್ಲರೂ ಮಮತಾ ಬ್ಯಾನರ್ಜಿಗೆ 200 ಮೇಲೆ ಬರುತ್ತೆ ಅಂತಲೇ ಎಲ್ಲರೂ ಪ್ರಿಡಿಕ್ಟ್ ಮಾಡ್ತಾಯಿದ್ದಾರೆ ಟೈಮ್ ಅದು. ಆ ಟೈಮಲ್ಲೇ ಹೇಳಿದೆ. ಇವತ್ತು ಕೂಡ ಅದೇ ಮಾತಿಗೆ ಸ್ಟಿಕ್ ಆಗ್ತಾ ಇದ್ದೇನೆ. ಬಿ ಜೆ ಪಿ 177+ ಬರುತ್ತೆ. 200 ಕ್ರಾಸ್ ಆದರೂ ಕೂಡ ಯಾವುದೇ ಅನುಮಾನಗಳಿಲ್ಲ. ಮಮತಾ ಬ್ಯಾನರ್ಜಿ 99 ದಾಟಲ್ಲ, 100 ಮುಟ್ಟಲ್ಲ. ಇಲ್ಲಿ ವಿಶೇಷವಾದ ವಿಚಾರ ಏನು ಅಂತ ಹೇಳಿದ್ರೆ ಈ ಗೆಲುವೇನಾದರೂ ನಾವು ಅಂದ್ಕೊಂಡಂಗೆ ಆದರೆ ಇದು ಬಿ ಜೆ ಪಿಯ ಗೆಲುವ ಅಥವಾ ಮಮತಾ ಬ್ಯಾನರ್ಜಿಯ ಸೋಲ? ಇದು ನೋಡಿ, ಇದೊಂದು ದೊಡ್ಡ ಪ್ರಶ್ನೆ. ಯಾಕೆಂತ ಹೇಳಿದ್ರೆ 24ರ ಚುನಾವಣೆ ಆಗಿ ಇನ್ನೂ 2 ವರ್ಷವೂ ಆಗಿಲ್ಲ. ಆ ಸಂದರ್ಭದಲ್ಲಿ ದೀದಿಯ ಬಿರುಗಾಳಿ ಬೀಸ್ತಾ ಇತ್ತು. ಇದ್ದಕ್ಕಿದ್ದಂಗೆ ಈಗ ಬಿ ಜೆ ಪಿಯ ಬಿರುಗಾಳಿ ಬೀಸಲಿಕ್ಕಾಗಿ ಶುರು ಮಾಡಿದ್ರೆ ಇಮ್ಮಿಡಿಯೇಟಾಗಿ ಒಂದು 2 ವರ್ಷದಲ್ಲಿ ಅಥವಾ 2 ವರ್ಷದಿಂದ ಕಡಿಮೆ ಸಮಯದಲ್ಲಿ ಏನು ಮಹತ್ ಬದಲಾವಣೆಗಳು ನಡೆದಿದೆ. ಈ ಒಂದು ಅಭೂತಪೂರ್ವವಾದಂಥ ಬದಲಾವಣೆಗೆ ಕಾರಣ ಯಾರು? ಹಲವಾರು ಕಾರಣಗಳಿರ್ಬೋದು. ಅದು ಮೇಜರ್ ಒನ್ ಅಂತ ಹೇಳಿದ್ರೆ ನರೇಂದ್ರ ಮೋದಿ. ಪಶ್ಚಿಮ ಬಂಗಾಳದಲ್ಲಿ ಈ ಮಟ್ಟದ ಬದಲಾವಣೆಯ ಬಿರುಗಾಳಿ ಬೀಸೋದಕ್ಕೆ ಮೊದಲನೇ ಕಾರಣ ನರೇಂದ್ರ ಮೋದಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಗಮನಿಸಿ, ಇಲ್ಲಿವರೆಗೂ ದೀದಿಗೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದು ಹೆಣ್ಣುಮಕ್ಕಳ ಓಟ್ಗಳು, ವುಮೆನ್ಸ್ ಓಟ್. ಈವನ್ 2021ರಲ್ಲಿ ಇಡೀ ವಾತಾವರಣ ಬಿ ಜೆ ಪಿ ಪರವಾಗಿದ್ದಾಗಲೂ ಕೂಡ ಮಮತಾ ಬ್ಯಾನರ್ಜಿಯ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದು ಅಲ್ಲಿನ ಹೆಣ್ಣುಮಕ್ಕಳ ಓಟ್ಗಳು. ಮೋರ್ ದೆನ್ 60 to 65%. ಅದರರ್ಥ ಇಡೀ ಬೆಂಗಾಲದ ಒಟ್ಟು ಹೆಣ್ಣುಮಕ್ಕಳುಗಳ ಅಷ್ಟು ದೊಡ್ಡ ಮಟ್ಟದ ಬೆಂಬಲ ದೀದಿಗಿರೋದ್ರಿಂದ ಅವನ್ನ ಸೋಲಿಸೋದು ಭಾಳ ಕಷ್ಟ ಆಗ್ಬಿಟ್ಟಿತ್ತು. ಒಂದು ಹೆಣ್ಣುಮಕ್ಕಳ ಓಟು, ಎರಡನೇದು ಮೈನಾರಿಟಿ ಅಥವಾ ಮುಸ್ಲಿಮರ ಓಟು, ಜೊತೆಗೆ ಆ ಸಂದರ್ಭದಲ್ಲಿದ್ದಂತಹ ಏನು ಫರ್ಜಿ ಓಟ್ಗಳು. ಈ 3 ಫ್ಯಾಕ್ಟರ್ಗಳು ಕೂಡ ಮಮತಾ ಬ್ಯಾನರ್ಜಿಯ ಗೆಲುವಿಗೆ ಭಾಳ ಸಹಕಾರಿಯಾಗಿದ್ದವು. ಆದರೆ ಅವರ ಗಟ್ಟಿ ಏನು ಬೆನ್ನೆಲುಬಾಗಿತ್ತಲ್ಲ ವುಮೆನ್ಸ್ ಓಟು, ಈ ಬಾರಿ ನರೇಂದ್ರ ಮೋದಿಯವರ ಕಾರಣಕ್ಕೋಸ್ಕರ ಬಿ ಜೆ ಪಿ ಕಡೆಗೆ ತಿರುಗಿದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ಗೆಲುವಿನ ರಹಸ್ಯ ಹೆಣ್ಣುಮಕ್ಕಳ ಓಟ್ಗಳು. ಇವತ್ತೇನು ಒಂದು 50% ಓಟ್ಸು ಅಥವಾ ಅದಕ್ಕಿಂತ ಹೆಚ್ಚು ಓಟ್ಸು ಹೆಣ್ಣುಮಕ್ಕಳ ಓಟಿದೆ. ಗಂಡ ಯಾವುದೇ ಪಕ್ಷದಲ್ಲಿರಲಿ, ಗಂಡ ಯಾವುದೇ ಪಕ್ಷದ ಲೀಡರ್ ಆಗಿದ್ರೂ ಕೂಡ ಮನೆಯೊಳಗಡೆ ಇರ್ತಕ್ಕಂಥ ಹೆಣ್ಣುಮಕ್ಕಳು ಮೋದಿಯವರ ಪರವಾಗಿ ಅವರಿಗೆ ಒಂದು ಅಭಿಮಾನ ಇದೆ, ಒಂದು ಗೌರವ ಇದೆ. ಈವನ್ ಮುಸ್ಲಿಂ ಸಮುದಾಯದ ಹೆಣ್ಣುಮಕ್ಕಳನ್ನು ಕೂಡ. ಅದಕ್ಕೆ ಮೋದಿಯವರ ಟ್ರ್ಯಾಕ್ ರೆಕಾರ್ಡೇ ಕಾರಣ. ಒಂದು ಈ ಮುಸ್ಲಿಂ ಹೆಣ್ಣುಮಕ್ಕಳ ವಿಚಾರಕ್ಕೆ ಬಂದಾಗ ಈ ತ್ರಿಬಲ್ ತಲಾಕ್ ವಿಚಾರದಲ್ಲಿ ಗಟ್ಟಿಯಾಗಿ ನಿಲುವು ತೆಗೆದುಕೊಂಡು ಕಾನೂನನ್ನು ಮಾಡಿದ್ದು, ತ್ರಿಬಲ್ ತಲಾಕ್ ನಿಷೇಧ ಮಾಡೋದನ್ನು, ಮತ್ತು ಆ ಮುಸಲ್ಮಾನ್ ಹೆಣ್ಣುಮಕ್ಕಳಿಗೆ ಓದೋದಕ್ಕೆ ಸ್ಕಾಲರ್ಶಿಪ್ಗಳನ್ನ ಆ ದೊಡ್ಡ ಮಟ್ಟದಲ್ಲಿ ಕೊಟ್ಟಿದ್ದು,
ಹಜ್ ವಿಚಾರದಲ್ಲಿ ಹೆಣ್ಣುಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು. ಜೊತೆಗೆ ಪ್ರತಿ ಕುಟುಂಬಕ್ಕೂ ಕನಿಷ್ಠ 5 ಮೋದಿ ಸರ್ಕಾರದ ಯೋಜನೆಗಳು ತಲುಪಿರ್ತಕ್ಕಂಥದ್ದು. ಕನಿಷ್ಠ ಎಲ್ಲ ಬಡವರ ಮನೆಗೆ ಪ್ರತಿ ತಿಂಗಳು 5 kg ಅಕ್ಕಿ ಹೋಗ್ತಾ ಇದೆ. ಎಲ್ಲ ಬಡವರ ಮನೆಯಲ್ಲಿ ಇವತ್ತು ಉಚಿತವಾದ ಶೌಚಾಲಯ ಸಿಕ್ಕಿದೆ. ಎಲ್ಲ ಬಡವರ ಮನೆಗಳಿಗೆ ಉಜ್ವಲ ಗ್ಯಾಸ್ ಹೋಗ್ತಾ ಇದೆ. ಎಲ್ಲ ಬಡವರ ಮನೆಗಳಿಗೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಹೋಗ್ತಾ ಇದೆ. ಇಡೀ ದೇಶದಲ್ಲಿ 35 ಕೋಟಿ ಹೆಣ್ಣುಮಕ್ಕಳಿಗೆ ಮುದ್ರಾ ಲೋನ್ ಸಿಕ್ಕಿದೆ. ಅದರ ಅರ್ಥ ಹೆಣ್ಮಕ್ಳು ಧೈರ್ಯದಿಂದ, ಹೆಣ್ಮಕ್ಳು ಗೌರವದಿಂದ ಬಾಳೋದಕ್ಕೆ ಏನೇನು ಬೇಕು, ಮತ್ತು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಯಾವ್ಯಾವ ಕೆಲಸಗಳು ಬೇಕು ಎಲ್ಲವನ್ನ ಮೋದಿ ಮಾಡಿದ್ರು. ಅದು ಕೇವಲ ದೇಶದ ಬೇರೆಡೆಯ ಹೆಣ್ಮಕ್ಳು ಅಷ್ಟೇ ಅಲ್ಲ, ಈವನ್ ಬೆಂಗಾಲದ ಹೆಣ್ಮಕ್ಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ತಲುಪಿದೆ. ಮಮತಾ ಬ್ಯಾನರ್ಜಿ ಒಂದು ಹೆಣ್ಣು CM ಆಗಿದ್ರು ಕೂಡ ಹೆಣ್ಣು ಮಕ್ಕಳ ಸುರಕ್ಷತೆ ವಿಚಾರ ಬಂದಾಗ ಯಾವ ರೀತಿ ಮೃಗೀಯವಾಗಿ ವರ್ತನೆ ಮಾಡಿದ್ರು, ಅದು ಆರ್ಜಿಕರ್ ಹೀನ ಅತ್ಯಾಚಾರದ ಪ್ರಕರಣದಲ್ಲಿರ್ಬೋದು ಅಥವಾ ಸಂದೇಶ್ ಕಾಲಿಯಂತಹ ಅಮಾನುಷ ಘಟನೆಯ ವಿಚಾರದಲ್ಲಿರ್ಬೋದು, ಯಾವ ರೀತಿ ಮಮತಾ ಬ್ಯಾನರ್ಜಿ ಆ ರೇಪಿಸ್ಟ್ಗಳ ಕೊಲೆಗಡುಕರ ಜೊತೆಲಿ ಆ ಸರ್ಕಾರ ನಿಂತ್ಕೊಂತು, ಮತ್ತು ಇಡೀ ಬಂಗಾಳದಲ್ಲಿ ಹೆಣ್ಮಕ್ಳಿಗೆ ಸುರಕ್ಷತೆನೇ ಇಲ್ದಂಗೆ ಆಗೋಯ್ತು. ಒಬ್ಬ ಮಹಿಳಾ CM ಹೇಳ್ತಾರೆ ಹೆಣ್ಮಕ್ಳು 7 ಗಂಟೆ 8 ಗಂಟೆ ಮೇಲೆ ಓಡಾಡಬಾರ್ದು ಆಚೆ ಕಡೆಗೆ ಅಂತೇಳಿ. ಅದ್ರ ಅರ್ಥ ಏನ್ರಿ? ಬೆಂಗಾಲದಲ್ಲಿ ಹೆಣ್ಮಕ್ಳಿಗೆ ಹುಟ್ಟಿರೋದೇ ಶಾಪನ. ನೀವು 7 ಗಂಟೆ ಮೇಲೆ 8 ಗಂಟೆ ಮೇಲೆ ಆಚೆ ಹೋಗ್ಬಾರ್ದು ಅಂತೇಳಿ ಮುಖ್ಯಮಂತ್ರಿ ಹೇಳ್ತಾರೆ ಅಂತ ಹೇಳಿದ್ರೆ ಇನ್ನು ಯಾವ ಮಟ್ಟದ ಭಯದ ವಾತಾವರಣ ನಿರ್ಮಾಣ ಆಗಿದೆ ಅಲ್ಲಿ? ಹೆಣ್ಮಕ್ಳು ಬದುಕೋಕ್ಕಾಗತ್ತಾ? ಇವತ್ತು ಮೋದಿ ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ, BJP ಅಧಿಕಾರಕ್ಕೆ ಬಂದರೆ ಮಧ್ಯರಾತ್ರಿ 2:15 ಕೂಡ ಹೆಣ್ಣುಮಕ್ಕಳು ಸ್ವತಂತ್ರವಾಗಿ ಧೈರ್ಯವಾಗಿ ಓಡಾಡ್ಬೋದು ಅಂತ ಹೇಳಿ. ಇದು ಅಲ್ಲಿನ ಹೆಣ್ಣುಮಕ್ಕಳಿಗೆ ಒಂದು ಹೊಸ ಭರವಸೆ ಕೊಟ್ಟಿದೆ. ಜೊತೆಗೆ ಮಮತಾ ಬ್ಯಾನರ್ಜಿ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಇರ್ಬೋದು, ಈ ರೀತಿಯ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳನ್ನ ಆ ಬಡ ಹೆಣ್ಣುಮಕ್ಕಳಿಗೆ ಮುಟ್ಟೋದಕ್ಕೆ ಬಿಟ್ಟಿರಲಿಲ್ಲ. ಆ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ, ಮೋದಿಗೆ ಹೆಸರು ಬರುತ್ತೆ ಅಂತ ಹೇಳಿ. ಜೊತೆಗೆ ಈ ಡೆವಲಪ್ಮೆಂಟ್ ವಿಚಾರದಲ್ಲಿ, ನಿರುದ್ಯೋಗದ ವಿಚಾರದಲ್ಲಿ ಭಾಳ ಹಿಂದುಳಿದಂತಹ ರಾಜ್ಯ ಬಂಗಾಲ, ಬಿಕಾಸ್ ಆಫ್ TMC ಪಾಲಿಸೀಸ್. ಅದು ಕೂಡ ಹೆಣ್ಮಕ್ಳಿಗೆ ಭಾಳಷ್ಟು ಎಫೆಕ್ಟ್ ಮಾಡಿದೆ. ಜೊತೆಗೆ ಏನು ಈ ಗೂಂಡಾ ರಾಜ್ ಇದೆ ಅಲ್ರಿ ಬಂಗಾಲದಲ್ಲಿ, ಈ ಗೂಂಡಾ ರಾಜ್ಯದಲ್ಲಿ ಅತಿ ಹೆಚ್ಚು ಅನುಭವಿಸಿರೋದು ಅಲ್ಲಿನ ಹೆಣ್ಮಕ್ಳು, ಜೊತೆಗೆ ಅಲ್ಲಿನ ಎಲೈಟ್ ಕ್ಲಾಸ್. ಇವರೆಲ್ಲರೂ ಕೂಡ ಮೋದಿಯವರ ಮೇಲೆ ಭರವಸೆ ಇಟ್ಟು ಈ ಬಾರಿ ಬದಲಾವಣೆ ಆಗಲೇಬೇಕು ಅಂತ ತೀರ್ಮಾನ ಮಾಡೋದಕ್ಕೇನೆ ಈ ಬಿರುಗಾಳಿ, ನಾನು ಹೇಳೋದು ಬದಲಾವಣೆಯ ಗಾಳಿಯಲ್ಲ, ಬದಲಾವಣೆಯ ಬಿರುಗಾಳಿ ಬಂಗಾಳದಲ್ಲಿ ಬೀಸ್ತಾ ಇದೆ. ಹಾಗಾಗಿ ಇದಕ್ಕೆ ಮೊದಲನೇ ನಿರಾಕರಣ ಯಾರು ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಅಂತ ಹೇಳ್ಬೋದು. ಹೆಣ್ಣುಮಕ್ಕಳ ಮನಸ್ಸನ್ನು ಬದಲಾಯಿಸಿದ್ದಕ್ಕೆ, ಹೆಣ್ಣುಮಕ್ಕಳು ಮೋದಿಯವರನ್ನು ನಂಬಿದ್ದಕ್ಕೆ. ಎರಡನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಅಮಿತ್ ಶಾ. ನಾನು ಆಗಲೇ ಹೇಳಿದೆ, ಬಂಗಾಳದ ಎಲೆಕ್ಷನ್ನ ಡಿಸೈಡ್ ಮಾಡ್ತಿದ್ದು ಜನಗಳಲ್ಲ, TMCಯ ಗೂಂಡಾಗಳು. ಏನು ಇವತ್ತು 92 ಲಕ್ಷ SIR ವೋಟ್ ಕಟ್ಟಾಗಿದೆ, ಅದು ಕಟ್ಟಾಗದೇ ಇದ್ದರೆ ಅದರಲ್ಲಿ 90% ಓಟು, ಅದರಲ್ಲಿ ಸತ್ತೋರ ಓಟ್ಗಳಿದೆ. ಆಗಲೇ ಬೇರೆ ಬೇರೆ ರಾಜ್ಯಕ್ಕೆ, ಬೇರೆ ಬೇರೆ ಊರುಗಳಿಗೆ ಹೋಗಿ ಸೆಟ್ಲಾಗಿರೋರ ಹೆಸರುಗಳಿದೆ, ಎರಡೆರಡು ಕಡೆ ಇರೋರ ಹೆಸರುಗಳಿದೆ. ಅವ್ರು ಯಾರೂ ಬಂದು ವೋಟ್ ಮಾಡೋರಲ್ಲ, ಒಳನುಸುಳುಕೋರ ವೋಟ್ಗಳಿದೆ. ಇವೆಲ್ಲವೂ ಕೂಡ ಹೇಳಿದ್ರೆ 90%, ಇವನ್ ಸತ್ತೋರ್ದು ನಾನು ಹೇಳ್ತಿರೋದು 90% TMCಗೆ ಬಿದ್ದಿರೋದು. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಅಂತೇಳಿ ಜನ ಡಿಸೈಡ್ ಮಾಡ್ತಿರ್ಲಿಲ್ಲ, ಆ TMCಯ ಗೂಂಡಾಗಳು ಡಿಸೈಡ್ ಮಾಡೋರು. ಆದರೆ ಅಮಿತ್ ಶಾ ಯಾವ ಒಂದು ಗಟ್ಟಿಯಾದಂತಹ ಸಂದೇಶವನ್ನು ಅಲ್ಲಿನ ರೌಡಿಗಳಿಗೆ ಕಳಿಸಿದ್ರು, ಅಲ್ಲಿನ ಜನಗಳಿಗೆ ಆ ಸಂದೇಶ ತಲುಪೋ ಹಾಗೆ ಮಾಡಿದ್ರು, ಎಲ್ರಿಗೂ ಧೈರ್ಯವನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ರು. ಒಂದು ಮಾತು ಹೇಳ್ತಾರೆ ಅಮಿತ್ ಶಾ ಅಲ್ಲಿ TMC ಗುಂಡಗಳಿಗೆ, ನೀವೇನಾದರೂ ಬಾಲ ಬಿಚ್ಚಿದ್ರೆ 5ನೇ ತಾರೀಕು ಆದಮೇಲೆ, ಅಂದರೆ 4ನೇ ತಾರೀಕು ರಿಸಲ್ಟ್ ಬರುತ್ತೆ ಮೇ 4ಕ್ಕೆ, ಮೇ 5ನೇ ತಾರೀಕು ಆದಮೇಲೆ ಉಲ್ಟನೇ ತಾಕಿ ಬಾರಿಸ್ತೀವಿ ಅಂತ ಹೇಳಿ ಈ ಒಂದು ಡಿಸ್ಸಿ ವರ್ಡ್ಗಳು ಬರಬೇಕಿತ್ತು. ಇವತ್ತು ಆ ಮಟ್ಟದ ಅಶ್ಯೂರೆನ್ಸ್ನ ಅಮಿತ್ ಶಾ ಅವರು ಕೊಟ್ಟಿದ್ದು ಕೇವಲ ಹೇಳಿಕೆ ಕೊಟ್ಟಿದ್ದೆ ಅಲ್ಲ, ಸುಮಾರು 2-3 ವಾರಗಳ ಕಾಲ ಅಲ್ಲೇ ಹೋಗಿ ಕೂತ್ಕೊಂಡ್ರು. ಅವರು ಕೂತ್ಕೊಂಡು ಜನಗಳಿಗೆ ನಂಬಿಕೆ ಬರೋ ಹಾಗೆ ಮಾಡಿದ್ರು. ಇವತ್ತು 93.19% ಪೋಲಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬಂಗಾಲದಲ್ಲಿ, ಅದಕ್ಕೆ ಯಾವ ಕಾರಣ? ಜನ ಭಯ ಇಲ್ಲದೆ ಬಂದು ವೋಟ್ ಮಾಡಿದ್ದು. ಆ ಭಯ ಇಲ್ಲದೆ ಬಂದು ವೋಟ್ ಮಾಡಿದ್ದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಅದಕ್ಕೆ ದೊಡ್ಡ ಪ್ರಶಂಸೆಯನ್ನು ನಾವು ಅಮಿತ್ ಶಾ ಅವರಿಗೆ ಕೊಡಬೇಕು. ಜೊತೆಗೆ ಎಲೆಕ್ಷನ್ ಕಮಿಷನ್ಗೆ ಕೊಡಬೇಕು. ಇವತ್ತು ಅಷ್ಟೊಂದು ತುಕಡಿಗಳು, ಅಷ್ಟೊಂದು ಜನ CRPF ಅವರು, ಅಷ್ಟೊಂದು ಜನ ಸೆಕ್ಯೂರಿಟಿ ಫೋರ್ಸಸ್ಸು. ಯಾವ ಬೆಂಗಾಳ ಚುನಾವಣೆ ಅಂದ್ರೆ ಹಿಂಸಾಚಾರಕ್ಕೋಸ್ಕರ ವರ್ಲ್ಡ್ ಫೇಮಸ್ ಆಗೋಗಿತ್ತು, ನೂರಾರು ಹೆಣ್ಣುಗಳು ಬಿದ್ದೋಗವು ಎಲೆಕ್ಷನ್ ಟೈಮಲ್ಲಿ. ಇವತ್ತು ಅವೆಲ್ಲವನ್ನು ಮೀರಿ ಅತ್ಯಂತ ಶಾಂತಿಯುತವಾಗಿ, ಒಂದೆರಡು ಕಡೆ ಹಿಂಸೆ ಆಗಿದೆ ಬಿಡಿ, ಅದೇ ಜನರಲ್ಲಿ ನೋಡಿಕೊಂಡು 95% ಕಡೆಗೆ ಒಂಥರ ದೊಡ್ಡ ಪ್ರಮಾಣದ ಶಾಂತಿಯುತವಾದ ಪೋಲಿಂಗ್ ಆಗಿದೆ. ಜನ ಧೈರ್ಯವಾಗಿ ಬಂದು ಪೋಲಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅಮಿತ್ ಶಾ ಕಾರಣ. ಇನ್ನೊಂದು ಕಾರಣ ಕೂಡ ಇದೆ ಅಮಿತ್ ಶಾ ಅವರು ಡಿಸೈಡಿಂಗ್ ಫ್ಯಾಕ್ಟರ್ ಆಗೋದಕ್ಕೆ. ಅದೇನಂತ ಹೇಳಿದ್ರೆ, ಪಕ್ಷದ ಕಾರ್ಯಕರ್ತರಲ್ಲಿ ಹುಮ್ಮಸ್ ತುಂಬೋದ್ರಲ್ಲಿ ಅಮಿತ್ ಶಾ ಅವರು ಯಶಸ್ವಿಯಾದರು. ಆ ಪಕ್ಷದ ಕಾರ್ಯಕರ್ತಗಳ ಜೊತೆಗೆ ನೇರವಾದ ಸಂಪರ್ಕ ಇಟ್ಕೊಂಡು, ನಾನು ಹೇಗೆ ಹೇಳಿದೆ, ತುಂಬ ಜನ ಇಲ್ಲೇ ಉಳ್ಕೊಂಡ್ರು, ಪಕ್ಷದ ಕಾರ್ಯಕರ್ತರ ಜೊತೆ ನೇರವಾದ ಸಂಬಂಧ ಇಟ್ಕೊಂಡ್ರು. ಅವ್ರಿಗೇನೋ ಪ್ರಾಬ್ಲಮ್ಗಳಿದೆ ಅಲ್ಲಲ್ಲೇ ಸಾಲ್ವ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಅವ್ರು ಯಾರು ಥ್ರೆಟ್ ಇದ್ದರೆ
ಅವ್ರ ಜೊತೆ ನಿಲ್ತಕ್ಕಂಥ ಕೆಲಸಗಳಾಯಿತು. ಜೊತೆಗೆ ಮೋದಿಯವರು ಯಾವ ಸಂದೇಶಗಳನ್ನ ಕೊಡ್ತಾಯಿದ್ರು ಆ ಎಲ್ಲ ಸಂದೇಶಗಳು ಜನರಿಗೆ ತಲುಪುವ ಹಾಗೆ ಮಾಡ್ತಕ್ಕಂಥ ಕೆಲಸಗಳನ್ನ ಅಮಿತ್ ಶಾ ಮಾಡ್ತಾಯಿದ್ರು. ಹಾಗಾಗಿ ಈ ಬೀಸ್ತಿರ್ತಕ್ಕಂತಹ ಒಂದು ಬಿರುಗಾಳಿ ಏನಿದೆ ಆ ಬಿರುಗಾಳಿಗೆ ಅಮಿತ್ ಶಾ ಕೂಡ ಕಾರಣ. ಅದ್ರ ಜೊತೆಗೆ ಅಫ್ಕೋರ್ಸ್ ನಾವು ಎಲೆಕ್ಷನ್ ಕಮಿಷನ್ ಮತ್ತು ಸುಪ್ರೀಂ ಕೋರ್ಟ್ನ ಎಷ್ಟು ಹೊಗಳಿದ್ರೂ ಸಾಲದು. ಇವತ್ತು ಬಂಗಾಳದಲ್ಲಿ ಶಾಂತಿಯುತ ಮತದಾನ ಆಗ್ತಾ ಇದೆ. ಜನ ಧೈರ್ಯವಾಗಿ ಬಂದು ಆಚೆ ಕಡೆಗೆ ಬಂದು ವೋಟ್ ಮಾಡ್ತಾ ಇದ್ದಾರೆ, ಮಹಿಳೆಯರು ಬಂದು ವೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸುಪ್ರೀಂ ಕೋರ್ಟು ಮತ್ತು ಎಲೆಕ್ಷನ್ ಕಮಿಷನ್ ಕಾರಣ. ಜೊತೆಗೆ SIR ಕೂಡ ದೊಡ್ಡ ಪ್ರಮಾಣದಲ್ಲಿ ಕಾರಣ. ಇವೆರಡು ವಿಚಾರಗಳು BJPಯ ಪರವಾಗಿ ಬೀಸಿರ್ತಕ್ಕಂಥ ಬಿರುಗಾಳಿ ಕಾರಣ ಆದರೆ TMC ಮುಳುಗ್ತಾ ಇರೋದಕ್ಕೆ ಈವನ್ ಮಮತಾ ಬ್ಯಾನರ್ಜಿಯವರು ಕಾರಣ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ಯಾವ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಿತ್ತು ಅದನ್ನು ತಡೀತಕ್ಕಂಥ ಪ್ರಯತ್ನಗಳು ಮಾಡಲೇ ಇಲ್ಲ. ಯಾವ ಗೂಂಡಾಗಿರಿ ವಿಪರೀತ ನಡೀತಾ ಇತ್ತು ಅದನ್ನು ತಡೀತಕ್ಕಂಥ ಪ್ರಯತ್ನ ಮಮತಾ ಬ್ಯಾನರ್ಜಿ ಮಾಡಲೇ ಇಲ್ಲ. ಯಾವ ನುಸುಳುಕೋರು ಇವತ್ತೆಲ್ಲ ನಾಳೆ ತಲೆನೋವಾಗ್ಬೋದು ಅನ್ಸಿದ್ರು ಕೂಡ, ಅಥವಾ ಮುಸ್ಲಿಮರ ಅತೀ ಓಲೈಕೆ ತನಗೆ ಮುಳುವಾಗ್ಬೋದು ಅನ್ಸಿದ್ರು ಕೂಡ ವಿಪರೀತ ಓಲೈಕೆ ಮಾಡ್ಕೊಂಡೋದ್ರು. ಅದು ಹಿಂದೂಗಳಿಗೆ ಯಾವ ಮಟ್ಟದಲ್ಲಿ ನೋವಾಯಿತು ಅಂತ ಹೇಳಿದ್ರೆ ಇವತ್ತು ಹೇಳ್ತೀನಲ್ಲ, ಗಾಳಿ ಎಲ್ಲ ಬಿರುಗಾಳಿಯಾಗಿ ಬೀಸ್ತಾ ಇರೋದಕ್ಕೆ ಅದು ಒಂದು ದೊಡ್ಡ ಕಾರಣ. ಇವತ್ತು ಮಮತಾ ಬ್ಯಾನರ್ಜಿ ಯಾವತ್ತು ಅಟ್ಯಾಕಿಂಗ್ ಮಾಡಲು ಇರ್ತಿದ್ದವರು ಇವತ್ತು ಒಂಥರ ಡಿಫೆನ್ಸಿವ್ ಮೋಡ್ ಹೋಗ್ಬಿಟ್ಟಿದ್ದಾರೆ. ಸೋಲಿನ ಭಯ ಕಣ್ಣಲ್ಲಿ ಕಾಣ್ತಾ ಇದೆ. ಹಾಗಾಗಿನೇ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. BJP ಬಂದರೆ ನಿಮಗೆ ಮೀನು ತಿನ್ನಕ್ಕೆ ಬಿಡಲ್ಲ, ಮಾಂಸ ತಿನ್ನಕ್ಕೆ ಬಿಡಲ್ಲ, ನಿಮ್ಮ ಜಮೀನುಗಳಲ್ಲಿ ಇರೋಕ್ಕೆ ಬಿಡಲ್ಲ, ನಿಮ್ಮ ಮನೆ ಇರೋಕ್ಕೆ ಬಿಡಲ್ಲ. BJP 21 ರಾಜ್ಯದಲ್ಲಿ ಆಡಳಿತದಲ್ಲಿದೆ ರೀ. ಅಲ್ಲೂ ಮೀನು ತಿಂತಾರೆ, ಮಾಂಸ ತಿಂತಾರೆ. BJP ಯಾವತ್ತೂ ಕೂಡ ಆಹಾರದ ವಿಚಾರಕ್ಕೆ ಹೋಗೋದೇ ಇಲ್ಲ ಅಥವಾ ಆಚರಣೆಗಳ ವಿಚಾರಕ್ಕೆ ಹೋಗೋದೇ ಇಲ್ಲ. ಏನು ಭಾರತದಲ್ಲಿ ಅತಿ ಹೆಚ್ಚು ಮೀನು ತಿಂತಕ್ಕಂಥ ರಾಜ್ಯಗಳು ಅಲ್ಲೆಲ್ಲ BJP ಆಡಳಿತದಲ್ಲಿ ಇರೋದು. ಇವತ್ತು ಸೋಲಿನ ಬೈದಿಂದ ಏನೇನೋ ಆರೋಪ ಮಾಡ್ಕೊಂಡು ಕೂತಿದ್ದಾರೆ ಮಮತಾ ಬ್ಯಾನರ್ಜಿ, ಆದರೆ ಯಾವುದನ್ನು ಕೂಡ ಅವ್ರ ಕೈ ಹಿಡಿಯೋದಿಲ್ಲ. ನೋಡಿ, ಈ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ನಿಜ ಬಣ್ಣವನ್ನು ಬೇರೆ ತೋರಿಸ್ಬಿಟ್ರು. ಮಮತಾ ಬ್ಯಾನರ್ಜಿಯ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ಇವಾಗ ಮಮತಾ ಬ್ಯಾನರ್ಜಿಗೆ ಬಾಯಿಗೆ ಬಂದಂಗೆ ಬೈಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇವರು ಕಳಿಸಿರ್ತಕ್ಕಂಥ ವಿಡಿಯೋಗಳು ನೋಡಬೇಕು. ಇಲ್ಲಿವರೆಗೂ ಸುಮ್ಮನಿದ್ರು, ಆದರೆ ಯಾವಾಗ ಮಮತಾ ಬ್ಯಾನರ್ಜಿ ಸೋಲ್ತಾರೆ ಅಂತ ಗೊತ್ತಾಯಿತು, ಈಗ ತಮ್ಮ ಹಳೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿಯ ಭ್ರಷ್ಟಾಚಾರನೇ, ಮಮತಾ ಬ್ಯಾನರ್ಜಿಯ ಸರ್ಕಾರನೇ BJP ಬರೋದಕ್ಕೆ ಕಾರಣ ಆಗಿರೋದು ಅಂತೇಳಿ ಈಗಾಗಲೇ ವಿಡಿಯೋ ಮಾಡಾಕ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅಂದರೆ ಅರ್ಥ ಏನು, BJP ಬಂದೇ ಬರುತ್ತೆ ಅಂತೇಳಿ ರಾಹುಲ್ ಗಾಂಧಿಗೂ ಕೇಳಾಗ್ಬಿಟ್ಟಿದೆ. ಹಾಗಾಗಿನೇ ಏನೇನು ದ್ವೇಷ ಇತ್ತಲ್ಲ ಮಮತಾ ಬ್ಯಾನರ್ಜಿ ಬಗ್ಗೆ ಎಲ್ಲವನ್ನು ತಿರ್ಸ್ಕೊಳ್ತಾ ಇದ್ದಾರೆ. ಇವಾಗ ಸೋತ ಮೇಲೆ ಮಮತಾ ಬ್ಯಾನರ್ಜಿ ಮತ್ತೆ ಹೇಗೆ ರಾಹುಲ್ ಗಾಂಧಿ ಮೇಲೆ ಸೇಡ್ ತೀರಿಸ್ಕೊತಾರೆ ಅನ್ನೋದು ಕುತೂಹಲವಾಗಿರುತ್ತೆ. ನಮಸ್ಕಾರ.